ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ವಿರುದ್ಧ ಹರಿಹಾಯ್ದ ಬಿಜೆಪಿ ನಾಯಕರು. ಪ್ರಚೋದನಕಾರಿ ಭಾಷಣ ಅಂತ ಮುತಾಲಿಕ್ ಆಂದೋಲ ಶ್ರೀಗೆ ಸಮನ್ಸ್. ಪುತ್ತಿಗೆ ಶ್ರೀಗಳ ಭೇಟಿಯಾದ ಕೆಪಿಸಿಸಿ ನಿಯೋಗ. ಕೋಮು ಸೌಹಾರ್ದತೆ ಕುರಿತು ಸಂವಾದ. ಹೇಮಾವತಿಗಾಗಿ ಆತ್ಮಹತ್ಯೆಗೂ ಸಿದ್ಧ ಎಂದ ಕುಣಿಗಲ್ ಶಾಸಕ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ತೆಗೆಯಬೇಕೆಂಬ ಆರ್ಎಸ್ಎಸ್ ನಾಯಕ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ ಕೈಪಡೆ ಚಾಮರಾಜಪೇಟೆಯಲ್ಲಿರುವ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕಿಡಿಕಾರಿದ ಬಿಜೆಪಿ ನಾಯಕರು ಇಂದಿರಾ ಗಾಂಧಿ ಕೂಡ ಬ್ಯಾನ್ ಮಾಡಲು ಹೊರಟಿದ್ರು. ಪ್ರಿಯಾಂಕ್ ಖರ್ಗೆ ಅವರಿಬ್ಬರಿಗಿಂತ ದೊಡ್ಡವರ? ಪ್ರಿಯಾಂಕ್ ಖರ್ಗೆಗೆ ಮೆಚುರಿಟಿ ಇಲ್ಲ ಅಂತ ಲೇವಡಿ ಮಾಡಿದ್ರು. ಜವಾಹರ್ಲಾಲ್ ನೆಹರು ಐ ವಿಲ್ ಕ್ರಶ್ ಜನಸಂಘ, ಐ ವಿಲ್ ಕ್ರಶ್ RSS ಅಂತ ಹೇಳಿದ್ರು. ಮಾಡಕ್ಕಾಯ್ತಾ? ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು. ಏನಾಯ್ತು? ಇಂದಿರಾ ಗಾಂಧಿಗಿಂತ ಜವಾಹರ್ಲಾಲ್ ನೆಹರುಗಿಂತ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡವರ? ಸರ್ವಾಧಿಕಾರಿ ಮನಸ್ಥಿತಿ ಇರೋರು ಹೀಗೆ ಮಾತಾಡ್ತಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿವಾದ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ಕೆಲ ದಿನಗಳ ಹಿಂದೆ ಕೆನಾಲ್ ಯೋಜನೆ ವಿರೋಧಿಸಿ ಸಾಕಷ್ಟು ಪ್ರತಿಭಟನೆಗಳು ಸಹ ನಡೆದಿದ್ವು. ಈ ಹೊತ್ತಲ್ಲೇ ಕುಣಿಗಲ್ ಶಾಸಕ ರಂಗನಾಥ್ ಹೇಮಾವತಿ ನೀರಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಎನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಎಲೆಯೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ತಾಲೂಕಿನ ರೈತರಿಗಾಗಿ ತಗ್ಗಿ ಬಗ್ಗಿ ನಡೆಯಲು ಸಿದ್ಧನಿದ್ದೇನೆ. ನೀವು ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಲು ನಿಂತರೆ ಕುಣಿಗಲ್ ತಾಲೂಕಿನ ನಾವು ಗಂಡು ಮಕ್ಕಳು ಕಚ್ಚೆ ಕಟ್ಟಿ ಹೋರಾಟ ಮಾಡೋಕೆ ತಯಾರಿದ್ದೇವೆ. ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿಯುತ್ತೇವೆ. ನಮ್ಮ ತಾಲೂಕಿನ ನೀರಿಗಾಗಿ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ಇನ್ನು ನಾನು ಸಹ ಕುಣಿಗಲ್ ತಾಲೂಕಿನ ಮಗನಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹಿಂದೆ ಮುಂದೆ ನೋಡಲ್ಲ. ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹ ತ್ಯಾಗಕ್ಕೂ ಸಿದ್ಧನಿದ್ದೇನೆ ಎಂದು ವೇದಿಕೆ ಮೇಲೆಯೇ ಭಾವುಕರಾಗಿದ್ದಾರೆ. ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ತಗ್ಗಿ ಬಗ್ಗೆ ನಡೀಲಿಕ್ಕೆ ತಯಾರಿದ್ದೇನೆ. ನೀವೇನಾದ್ರೂ ಅದನ್ನ ಹೆಚ್ಚಿಗೆ ಮೀರಿ ನೀವು ಅಡ್ಡಿಪಡಿಸ್ತೀನಿ ಅಂತ ಹೇಳ್ರೆ ಕುಣಿಗಲ್ ತಾಲೂಕಿನ ನಾವು ಗಂಡು ಮಕ್ಕಳುಗಳು ಕಟ್ಟಿ ಹೋರಾಟ ಮಾಡಲಿಕ್ಕೆ ತಯಾರಾಗ್ತೇವೆ. ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ನಮ್ಮೂರಿನಲ್ಲಿ ಎಲೆಯೂರಲ್ಲಿ ನಾನು ಹೇಳಿಕೊಂಡಿದ್ದೇನೆ. ನಾನು 8 ವರ್ಷಗಳ ಬಳಿಕ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ಆಂದೋಲನ ಶ್ರೀಗಳಿಗೆ ಕಲಬುರಗಿಯ ಜೇವರ್ಗಿ ಪೊಲೀಸರು ಸಮನ್ಸ್ ನೀಡಿದ್ದಾರೆ. ಈ ಹಿಂದೆ ಅಂದ್ರೆ 2017ರಲ್ಲಿ ಜೇವರ್ಗಿಯ ಕ್ಷಾತ್ರ ಸಮಾವೇಶದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ಮುತಾಲಿಕ್ ವಿರುದ್ಧ ಜೇವರ್ಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ ಅದೇ ಪ್ರಕರಣದಲ್ಲಿ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಹೆಸರು ಸೇರಿಸಿ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು, ಪ್ರಕರಣವೊಂದರ ಕುರಿತು ಜೇವರ್ಗಿ ಕೋರ್ಟ್ ಬೇಲ್ ಪಡೆದು ಹೊರಬರುವಾಗ ಇಬ್ಬರಿಗೂ ಜೇವರ್ಗಿ ಕೋರ್ಟ್ ಆವರಣದಲ್ಲಿ ಪೊಲೀಸರು ಸಮನ್ಸ್ ನೀಡಿದ್ದಾರೆ. ಇನ್ನು 8 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಇದೀಗ ಹೆಸರು ಸೇರಿಸಿ ಹಿಂದೂಗಳ ಹಾಗೂ ಮಠಾಧೀಶರನ್ನ ಹತ್ತಿಕ್ಕುವ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡುತ್ತಿದ್ದಾರೆ ಎಂದು ಆಂದೋಲನ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರಾವಳಿ ಭಾಗದಲ್ಲಿ ಹೆಚ್ಚಾಗುತ್ತಿರುವ ಅಪರಾಧ ಪ್ರಕರಣ ಸಂಬಂಧ ಅಧ್ಯಯನ ನಡೆಸುತ್ತಿರುವ ಕೆಪಿಸಿಸಿ ಸೌಹಾರ್ದ ನಿಯೋಗ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ ನಿಯೋಗ ಕೃಷ್ಣ ದರ್ಶನ ಮಾಡಿದೆ. ಇದೇ ವೇಳೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರ ಭೇಟಿ ಮಾಡಿದ ನಿಯೋಗ ಶ್ರೀಗಳ ಜೊತೆ ಕೋಮು ಸೌಹಾರ್ದದ ಕುರಿತು ಮಾತುಕತೆ ನಡೆಸಿದೆ. ಸಂವಾದ ಬಳಿಕ ಮಾತನಾಡಿದ ಪುತ್ತಿಗೆ ಶ್ರೀಗಳು ಕರಾವಳಿ ಭಾಗದಲ್ಲಿ ಶಾಂತಿಯ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಮಾತನಾಡಿದ್ದೇವೆ. ಪ್ರಚೋದನೆ ನೀಡುವಂತಹ ಘಟನೆಗಳು ಸಮಾಜದಲ್ಲಿ ನಿಲ್ಲಬೇಕು ಅಂತ ಹೇಳಿದರು. ಹಾಗೆ ರಾಜಕೀಯ ಮತ್ತು ಧರ್ಮವನ್ನ ಪ್ರತ್ಯೇಕವಾಗಿ ಕಾಣಬೇಕು. ಧರ್ಮದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರದು. ಅಷ್ಟಮಿಯ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಆಹ್ವಾನಿಸಿದ್ದೇವೆ. ಅವರು ಶ್ರೀಕೃಷ್ಣ ಮಠಕ್ಕೆ ಬಂದ್ರೆ ಸಮಾಜಕ್ಕೆ ಉತ್ತಮ ಸಂದೇಶ ಹೋಗುತ್ತೆ ಅಂತ ಹೇಳಿದ್ರು. ರಾಜ್ಯದ ಮುಖ್ಯಮಂತ್ರಿಗಳು ಅವರು ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ಉದ್ಘಾಟಿಸಲಿಕ್ಕೆ ಬಂದರೆ ಅದು ಕೂಡ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವ ದೃಷ್ಟಿಯಲ್ಲಿ ನಮ್ಮ ಆಹ್ವಾನವನ್ನು ಅವರು ಕೊಟ್ಟಿದ್ದಾರೆ. ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು. ಮೈಕ್ರೋ ಫೈನಾನ್ಸ್ನವರ ಕಾಟ ಮಾತ್ರ ತಪ್ಪಿಲ್ಲ. ಸಾಲ ಕಟ್ಟಿಲ್ಲ ಅಂತ ಹೇಳಿ ಮನೆಗೆ ಬೀಗ ಹಾಕಿದ್ದ ವೃದ್ಧ ದಂಪತಿಯನ್ನ ಹೊರಗೆ ದಬ್ಬಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಅಮಲಾರ ಕಾಲೋನಿಯಲ್ಲಿ ನಡೆದಿದೆ. ಕಾಲೋನಿಯ ಅಕ್ಬರ್ ಸಾಬ್ ಹಾಗೂ ಫಾತಿಮಾ ಬೀದಿ ಬಿದ್ದಂತಹ ವೃದ್ಧ ದಂಪತಿಗಳಾಗಿದ್ದಾರೆ. ಮಕ್ಕಳ ಜೊತೆಗಿದ್ದಂತಹ ದಂಪತಿ ಮನೆಯನ್ನ ಕಟ್ಟಿಸಿಕೊಳ್ಳಲು ದಾವಣಗೆರೆ ಮೂಲದ ಖಾಸಗಿ ಫೈನಾನ್ಸ್ ನಲ್ಲಿ 7 ಲಕ್ಷ ಸಾಲ ಪಡೆದಿದ್ರು. ತಿಂಗಳಿಗೆ 18,500 ರೂಪಾಯಿ ಕಂತನ್ನ ಕಟ್ಟುತ್ತಿದ್ದು ಕೂಲಿ ನಾಲಿ ಮಾಡಿ ಜೀವನ ಮಾಡುವ ಕುಟುಂಬಕ್ಕೆ ದುಪ್ಪಟ್ಟು ಬಡ್ಡಿ ದರ ಸಾಲವನ್ನ ತೀರಿಸುವುದಕ್ಕೆ ಹೆಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದ 1 ವರ್ಷದ ಹಿಂದೆ ಮಕ್ಕಳು ವೃದ್ಧ ದಂಪತಿಯನ್ನ ಬಿಟ್ಟು ನೀವು ಬೇಡ ನಿಮ್ಮ ಮನೇನೂ ಬೇಡ ಅಂತ ಹೇಳಿ ಹೋಗಿದ್ದಾರೆ. ಮನೆಯಲ್ಲಿ ಇಬ್ಬರೇ ಇದ್ದು ಗೃಹಲಕ್ಷ್ಮಿ ಹಣದಿಂದ ಕೂಲಿ ಮಾಡಿರುವ ಹಣದಲ್ಲಿ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ. ಆದ್ರೆ ಕಳೆದ ಜನವರಿ ತಿಂಗಳಿನಿಂದ ಕಂತು ಕಟ್ಟದ ಹಿನ್ನೆಲೆಯಲ್ಲಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಬೀಗ ಹಾಕಿದ್ದಾರೆ. ನಡೆದಾಡಲು ಕೂಡ ಸಾಧ್ಯವಾಗದ ದಂಪತಿಯ ಸ್ಥಿತಿ ಶೋಚನೀಯವಾಗಿದೆ.
ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಆಸ್ಪತ್ರೆಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಇವತ್ತು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆಸ್ಪತ್ರೆಯ ಬರ್ನ್ ಬ್ಲಾಕ್ನಲ್ಲಿ ಸೆಮಿನಾರ್ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ವಿಚ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಈ ಅಗ್ನಿ ಅವಘಡದಲ್ಲಿ ರಿಜಿಸ್ಟರ್ ಬುಕ್ ಜೊತೆಗೆ ಬೆಡ್ ಸುಟ್ಟು ಹೋಗಿದ್ದು ಫ್ರಿಡ್ಜ್ಗೆ ಬೆಂಕಿ ತಗಲಿ ಸುಟ್ಟ ಗಾಯಗಳ ವಿಭಾಗದ ಗ್ರೌಂಡ್ ಫ್ಲೋರ್ ಪೂರ್ತಿ ಬೆಂಕಿ ಆವರಿಸಿಕೊಂಡಿದೆ. ಬರ್ನಿಂಗ್ ವಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಲರ್ಟ್ ಆದ ವೈದ್ಯ ಡಾಕ್ಟರ್ ದಿವ್ಯಾ ಮತ್ತು ಸಿಬ್ಬಂದಿ ಕೂಡಲೇ ವಾರ್ಡ್ನಲ್ಲಿದ್ದ ರೋಗಿಗಳನ್ನ ಶಿಫ್ಟ್ ಮಾಡಿ ನಡೆಬೇಕಿದ್ದಂತಹ ಅನಾಹುತವನ್ನು ತಪ್ಪಿಸಿದ್ದಾರೆ. ಈತ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಭಸ್ಮವಾಗಿ ಇಬ್ಬರು ಸಾವನ್ನಪ್ಪಿದ ಘಟನೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ನಡೆದಿದೆ. ಬಿಜೆಪಿ ಮುಖಂಡ ರುದ್ರಮುನಿಸ್ವಾಮಿ ಮನೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ರುದ್ರಮುನಿಸ್ವಾಮಿ ಅತ್ತೆ ವಿಮಲಾ, ಅಳಿಯ ಕುಮಾರ್ ಸಾವನ್ನಪ್ಪಿದ್ದಾರೆ. ಸೈಕೋಪತಿಯ ಟಾರ್ಚರ್ಗೆ ಬೇಸತ್ತ ಪತಿ ಠಾಣೆ ಮೆಟ್ಟಿಲೇರಿ ದೂರು ದಾಖಲಿಸಿದ್ದಾರೆ. ರಾಜಕಾರಣಿಗಳು ಸಹಚರರ ಜೊತೆಗೆ ಮಲಗುವಂತೆ ಒತ್ತಾಯಿಸಿ ನಿತ್ಯ ಕಿರುಕುಳ ನೀಡ್ತಾನೆ ಅಂತ ಪತಿ ಯೂನಿಸ್ ಪಾಷಾ ವಿರುದ್ಧ ಪತ್ನಿ ಹಲೀಮಾ ಸಾದಿಯಾ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 2021ರಲ್ಲಿ ಇಷ್ಟಪಟ್ಟು ಅದ್ದೂರಿಯಾಗಿ ಮದುವೆಯಾಗಿದ್ದ ಯೂನಿಸ್ ಹಾಗೂ ಹಲೀಮಾ ಮದುವೆಯಾಗಿ 4 ತಿಂಗಳಿಗೆ ಪತ್ನಿಗೆ ಯೂನಿಸ್ ಕಿರುಕುಳ ಕೊಡೋಕೆ ಆರಂಭಿಸಿದ್ದಾನೆ. ಗರ್ಭವತಿಯಾಗಿದ್ದ ಹಲೀಮಾ ಹೊಟ್ಟೆಗೆ ಒದ್ದು ಗರ್ಭಪಾತ ಕೂಡ ಮಾಡಿದ್ನಂತೆ. ಇನ್ನು ರಾಜಕಾರಣಿಗಳೊಟ್ಟಿಗೆ ಪರಪುರುಷರೊಟ್ಟಿಗೆ ಮಲಗುವಂತೆ ಟಾರ್ಚರ್ ಕೊಡ್ತಾ ಇದ್ದ. ನಾನು ವಿರೋಧ ಮಾಡಿದ್ದಕ್ಕೆ ಮಚ್ಚು ಮತ್ತು ಗನ್ನನ್ನ ತೋರಿಸಿ ಬೆದರಿಸ್ತಾ ಇದ್ದ. ನನಗಷ್ಟೇ ಅಲ್ಲದೆ ನಮ್ಮ ತಂದೆ ತಾಯಿಗೂ ಹೆದರಿಸ್ತಾ ಇದ್ದ ಅಂತ ನೊಂದ ಮಹಿಳೆ ಹಲೀಮಾ ತನ್ನ ಪತಿ ಯೂನಿಸ್ ಪಾಷಾ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹಲೀಮಾ ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ಪತಿ ಯೂನಿಸ್ ಪಾಷಾ ಹಾಗೂ ಅತ್ತೆ ಮಾವನ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅಪ್ಪಗೆ ಹೇಳಿ ಅದು ಕಾಸು ಬೇಕು, ಟಾರ್ಚರ್ಸ್ ಎಲ್ಲ ಕೊಟ್ಬಿಟ್ಟು ಅತ್ತೆ ಮಾವ 2 ಜನನು ಬಡಿಯಕ್ಕೆ ಬಂದ್ಬಿಟ್ಟು ಕಾಲಲ್ಲಿ ನಮ್ಗೆ ಹೊಟ್ಟೆಗೆ ಹೊಡ್ಬಿಟ್ಟು ನಾನು ಬಿದ್ದೋಗ್ಬಿಟ್ಟೆ. ಗನ್ನೆಲ್ಲ ತಗೊಂಡ್ಬಿಟ್ಟು ನಮ್ಗೆ ಎಲ್ಲ ಭಯ ಕೊಡ್ತಾ ಇದ್ದಾರೆ. ಬಿಸ್ನೆಸ್ ಮಾಡ್ತಾರೆ, ಹುಡುಗಿರು ಸಪ್ಲೈ ಎಲ್ಲ ಮಾಡ್ತಾ ಇರೋದು ಆ ಥರ ಎಲ್ಲ ಹೇಳೋದು ನನಗೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಮತ್ತಷ್ಟು ಹೆಚ್ಚಾಗಿದೆ. ಸದ್ಯ ಜಲಾಶಯಕ್ಕೆ 28,000ದಿಂದ 35,000 ಕ್ಯೂಸೆಕ್ ಒಳಹರಿವಿದ್ದು ಜಲಾಶಯದಿಂದ 35,687 ಕ್ಯೂಸೆಕ್ ನೀರು ನದಿಗೆ ಹರಿಸಲಾಗ್ತಿದೆ. ಅವಧಿಗೂ ಮುನ್ನವೇ ಜಲಾಶಯ ಭರ್ತಿಯಾದ ಹಿನ್ನೆಲೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಜೀವನದಿ ಕಾವೇರಿಗೆ ಬಾಗಿನ ಅರ್ಪಿಸಿದ್ರು. ಇದೀಗ ಜಲಾಶಯಕ್ಕೆ ಒಳಹರಿವು ಮತ್ತಷ್ಟು ಹೆಚ್ಚಾಗುತ್ತಿದ್ದು ಡ್ಯಾಂನ ಸುರಕ್ಷತೆಯ ದೃಷ್ಟಿಯಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನ ಹರಿಸಲಾಗಿದೆ. ಇದರಿಂದ ಕಾವೇರಿ ಕೊಳ್ಳ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ಟಮ್ ವಾಹನ ಮೇಲೆ ಬೃಹತ್ ಗಾತ್ರದ ನೀಲಗಿರಿ ಮರ ಬಿದ್ದು ಜಖಂಗೊಂಡಿದೆ. ನವನಗರದ ಕಾಳಿದಾಸ ಸರ್ಕಲ್ ಬಳಿ ಘಟನೆ ನಡೆದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇತ್ತ ನಿರಂತರ ಮಳೆ, ಭಾರೀ ಮಂಜು ಕವಿಯುತ್ತಿರೋ ಕಾರಣ ಚಿಕ್ಕಮಗಳೂರಿನ ಎತ್ತಿನ ಭುಜ ಚಾರಣಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾಡು ಪ್ರಾಣಿಗಳ ಕಾಟ ಜಾರುವ ಪ್ರದೇಶವಾದ ಕಾರಣ ಪ್ರವಾಸಿಗರ ಹಿತದೃಷ್ಟಿಯಿಂದ ಅರಣ್ಯ ಇಲಾಖೆ ಇಂದಿನಿಂದ 1 ತಿಂಗಳ ಕಾಲ ಚಾರಣವನ್ನ ಬಂದ್ ಮಾಡಲಾಗಿದೆ.